ಹೆಸರು ಬದಲಾಯಿಸೋದು ಹೇಗೆ ಅಥವಾ ನೇಮ್ ಚೇಂಜ್ ಮಾಡೋದಕ್ಕೆ ಪ್ರಾಸೆಸ್ ಏನು, ಸ್ಪೆಸಿಫಿಕ್ ಆಗಿ ಒಂದು ಹೆಸರನ್ನ ಕರೆಕ್ಷನ್ ಆಗಿರಬಹುದು, ನಾನು ಮದುವೆ ಆಗಿದ್ದೀನಿ ಸೊ ಸರ್ನೇಮ್ ಆ್ಯಡ್ ಮಾಡ್ಕೋಬೇಕು, ಇಲ್ಲ ನನ್ನ ಒಂದು ನ್ಯೂಮರಾಲಜಿ ಪ್ರಕಾರ ಹೆಸರನ್ನ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋದು. ಸೊ ಪ್ರತಿಯೊಬ್ಬರಿಗೂ ಸಹ ಈ ಒಂದು ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಹೆಸರು ಬದಲಾಯಿಸಬೇಕು ಅಥವಾ ಹೆಸರಲ್ಲಿ ಕರೆಕ್ಷನ್ ಮಾಡ್ಕೋಬೇಕು ಅಂತ ಇದ್ದೀರಿ, ಈ ವಿಡಿಯೋನ ಕಂಪ್ಲೀಟ್ ಟಿಲ್ ದ ಎಂಡ್ ನೋಡಿ. ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಈ ಒಂದು ಹೆಸರು ಬದಲಾಯಿಸೋದು. ಫಾರ್ ಎಕ್ಸಾಂಪಲ್ ನಿಮಗೊಂದು ಚಿಕ್ಕದಾದಂಥ ಸ್ಟೋರಿ ಹೇಳ್ತೀನಿ. ನೀವು ಸುಮಾರು ವರ್ಷ ಆದ್ಮೇಲೆ ನಿಮ್ಮ ಒಂದು ಫ್ರೆಂಡ್ನ ನೋಡಿ ನವೀನ್ ಕುಮಾರ್ ಹಾಯ್ ಅಂತ ಕರಿತಿದ್ದೀರಿ, ಬಟ್ ಅವ್ನು ತಿರುಗಿ ನೋಡೋದೇ ಇಲ್ಲ. ಅದಾದ್ಮೇಲೆ ಅವರೇ ನಿಮ್ಮನ್ನ ಗುರ್ತಿಸಿ ನಾನೀಗ ನವೀನ್ ಕುಮಾರ್ ಅಲ್ಲ, ನನ್ನ ಹೆಸರು ಯಶ್ ಅಂತ ಹೇಳಿದ್ರೆ ಯಾಕೆ, ಏನು ಅಥವಾ ಹೇಗೆ ಬದಲಾಯಿಸಿದ್ರಿ ಅನ್ನೋಂಥ ಪ್ರಶ್ನೆ ಕಾಮನ್ ಆಗಿ ಬರುತ್ತೆ. ಸೊ ಅದನ್ನ ನಾವೀಗ ಈ ವಿಡಿಯೋಲಿ ಅಡ್ರೆಸ್ ಮಾಡೋಣ. ಸೊ ಹೆಸರು ಬದಲಾಯಿಸೋದಕ್ಕೆ ಹಲವಾರು ರೀಸನ್ಸ್ ಆಗಿರಬಹುದು, ಆ್ಯಂಡ್ ಆ ಹಲವಾರು ರೀಸನ್ಸ್ ಜೊತೆಗೆ ನಮಗೆ ಹೇಗೆ ಯಾವ್ಯಾವ ಒಂದು ಪ್ರೊಸೀಜರಲ್ಲಿ ನಾವು ಹೋಗಬಹುದು ಅಂತ ಹೇಳಿದ್ರೆ, ಜನರಲ್ ಆಗಿ 2 ಪ್ರೊಸೀಜರ್ನ ನೀವು ಕೇಳಿರ್ತೀರಿ. ಒಂದು, ಕೋರ್ಟಲ್ಲಿ ಕೇಸ್ ಹಾಕೋಬೇಕು, ತುಂಬಾ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ. ಅಥವಾ ಎರಡನೇದು, ಇಲ್ಲ ಈ ರೀತಿ ಒಂದು ಪ್ರೊಸೀಜರನ್ನು ಫಾಲೋ ಮಾಡಬಹುದು. ಏನದು ಅಂತ ಹೇಳಿದ್ರೆ 3 ಸಿಂಪಲ್ ಸ್ಟೆಪ್ಸ್. ದಟ್ ಈಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ನೀವೊಂದು ಅಫಿಡವಿಟ್ ಅನ್ನ ಮಾಡಿಸ್ಬೇಕಾಗತ್ತೆ. ಆ ಅಫಿಡವಿಟ್ ಅಲ್ಲಿ ನೀವು ನಿಮ್ಮ ಕಂಪ್ಲೀಟ್ ಹಳೆ ಹೆಸರೇನು, ಹೊಸ ಹೆಸರೇನು, ಅಫಿಡವಿಟ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೀವು ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಮಾಡಿಸ್ಬೇಕಾಗತ್ತೆ. ಲೋಕಲ್ ನ್ಯೂಸ್ ಪೇಪರಲ್ಲಿ, ಒಂದು ಕನ್ನಡ ಒಂದು ಇಂಗ್ಲಿಷ್ 2 ನ್ಯೂಸ್ ಪೇಪರಿಗೆ. ದೆನ್ ಅದನ್ನು ನೀವು ಗೆಜೆಟ್ಗೇನು ಸಹ ಪಬ್ಲಿಷ್ ಮಾಡಿಸ್ಬೇಕಾಗಿರುತ್ತೆ. ಸೊ ಈ ಪ್ರಾಸೆಸ್ನ ನಾನು ನಿಮಗೆ ಇನ್ನೂ ಫರ್ದರ್ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇದನ್ನು ನಿಮಗೆ ಆಗಿದೆ ಅಂತ ಅಂದಾಗ ಅದರ ಒಂದು ಗೆಜೆಟ್ ಪಬ್ಲಿಕೇಶನ್ನ ಮುಖಾಂತರ ನೀವು ಉಳಿದ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗೂ ಸಹ ಹೆಸರನ್ನ ಬದಲಾಯಿಸೋದಕ್ಕೆ ಅಪ್ಲಿಕೇಶನನ್ನು ಹಾಕಿ ನೀವು ಹೆಸರು ಬದಲಾಯಿಸ್ಕೋಬಹುದು. ಈಗ ಹೆಸರು ಬದಲಾಯಿಸೋದಕ್ಕೆ ಕಾಮನ್ ರೀಸನ್ಸ್ ಅಂತ ಹೇಳಿದ್ರೆ, ಮದುವೆ ಆಗಿರುತ್ತೆ ಸೊ ಸರ್ನೇಮ್ ಚೇಂಜ್ ಮಾಡ್ಕೋಬೇಕು, ಅಥವಾ ಡಿವೋರ್ಸ್ ಆಯಿತು, ವಿಡೋ ಆದ್ರಿ ಸೊ ಹಾಗಾಗಿ ಸರ್ನೇಮ್ನ ತೆಗೆದುಹಾಕಬೇಕು ಅಂತಲೂ ಆಗಿರ್ಬೋದು. ಇಲ್ಲ ಗಂಡಸರು ಕೂಡ ಸಹ ಹೆಸರನ್ನ ಚೇಂಜ್ ಮಾಡ್ಕೊಳ್ತಾರೆ. ಸೊ ಇದು ಅವರ ಒಂದು ಚಾಯ್ಸ್, ಓಪನ್ ಚಾಯ್ಸ್. ಆ್ಯಂಡ್ ಐಡೆಂಟಿಟಿ ಚೇಂಜ್, ಇನ್ನೂ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ನಾವು ಹೆಸರನ್ನ ಕಂಪ್ಲೀಟ್ ಆಗಿ ಬದಲಾಯಿಸಿ ನನ್ನ ಈ ಪರ್ಸನಾಲಿಟಿ ನವೀನ್ ಕುಮಾರ್ ಇಂದ ಯಶ್ ಆದೆ ನಾನು, ಸೊ ಈ ರೀತಿ ನಾನು ಕಂಪ್ಲೀಟ್ ನನ್ನ ಹೆಸರೇ ಬದಲಾಯಿಸಬೇಕು. ಸೊ ಐಡೆಂಟಿಟಿ ಚೇಂಜ್ ಅನ್ನೋ ರೀತಿ ಆಗಿರಬಹುದು. ಈ ಪ್ರಾಸೆಸ್ ಕೂಡ ಸಹ ಬೀಟ್ ಎನಿ ಪ್ರಾಸೆಸ್, ನಾವಿದನ್ನ ಲೀಗಲ್ ಪ್ರೊಸೀಜರ್ ಇಂದಾನೇ ಹೋಗ್ಬೇಕು. ಆ್ಯಂಡ್ ಒಂದು ಕಾಮನ್, ಇದು ಎಲ್ಲರಿಗೂ ನೆನಪಿರ್ಬೇಕು, ಮದುವೆ ಆಯ್ತು ಅಂದಿದ ತಕ್ಷಣ ನಿಮ್ಮ ಹೆಸರಲ್ಲಿ ಗಂಡನ ಸರ್ನೇಮ್ ಆಟೋಮ್ಯಾಟಿಕಲಿ ಬರೋದಿಲ್ಲ. ಅದನ್ನ ನೀವು ಲೀಗಲ್ ಪ್ರೊಸೀಜರ್ ಮುಖಾಂತರನೇ ಆ್ಯಡ್ ಮಾಡ್ಕೋಬೇಕು. ಓಕೆ, ಸೊ ಈಗ ನೀವು ನವೀನ್ ಗೌಡನ ಮದುವೆ ಆದ್ರಿ ಅಂತ ಹೇಳಿದ್ರೆ ನಿಮ್ಮ ಹೆಸರಲ್ಲಿ ಆಟೋಮ್ಯಾಟಿಕ್ಲಿ ನವೀನ್ ಗೌಡ ಬರೋದಿಲ್ಲ. ನಿಮ್ಮ ಹೆಸರಲ್ಲಿ ನೀವು ಗೌಡ ಸರ್ನೇಮ್ ಹಾಕೊಳ್ಳೋದಕ್ಕೆ ನೀವು ಲೀಗಲ್ ಪ್ರೊಸೀಜರ್ ಇಂದಾನೇ ಹೋಗ್ಬೇಕಾಗತ್ತೆ. ಸೊ ಇದೇ ರೀತಿ ಈಗ 2 ಪ್ರೊಸೀಜರ್ ಅಂತ ಏನು ಹೇಳಿದೆ, ಒಂದು ಸಿವಿಲ್ ಸೂಟ್ ಆ್ಯಂಡ್ ಒಂದು ಗೆಜೆಟ್ ಪಬ್ಲಿಕೇಶನ್. ಈ ಗೆಜೆಟ್ ಪಬ್ಲಿಕೇಶನ್ ಅನ್ನೋದು ಎಫೆಕ್ಟಿವ್ ಆಗಿರುತ್ತೆ ಆ್ಯಂಡ್ ಈಸಿ ಮೆಥಡ್. ಇದರಲ್ಲಿ ಫಾಲೋ ಆಗ್ತಿರುವಂಥ ಸ್ಟೆಪ್ಸ್ ಬಂದು ನಮಗೆ ಅಫಿಡವಿಟ್, ನ್ಯೂಸ್ ಪೇಪರ್ ಪಬ್ಲಿಕೇಶನ್ ಆ್ಯಂಡ್ ಗೆಜೆಟ್ ಪಬ್ಲಿಕೇಶನ್. ಸೊ ಗೆಜೆಟ್ ನಿಮಗೆ ಸ್ಟೇಟ್ ಗೆಜೆಟ್, ಬಟ್ ಪ್ರಿಫರ್ಡ್ ಈಸ್ ಯೋರ್ ಗೆಜೆಟ್ ಆಫ್ ಇಂಡಿಯಾಗೆ ಪಬ್ಲಿಷ್ ಮಾಡಿಸುವಂಥದ್ದು. ಆ್ಯಂಡ್ ಈ ಪ್ರಾಸೆಸ್ ಆದಮೇಲೇನು ಕೆಲವು ಕಂಡೀಷನ್ಸ್ ಅಲ್ಲಿ ನಾವು ಸಿವಿಲ್ ಸೂಟ್ಗೆ ಹೋಗಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ, ಅಥವಾ ಏನಾದರೂ ನಿಮ್ಮ ಹೆಸರಲ್ಲಿ ನಿಮ್ಮ ಐಡೆಂಟಿಟಿ ಚೇಂಜ್ ಏನಿದೆ ಅದೊಂದು ಡಿಸ್ಪ್ಯೂಟ್ ಇದೆ, ಅಥವಾ ನಿಮಗೆ ಹಲವಾರು ಡಾಕ್ಯುಮೆಂಟ್ಸ್ ಇದೆ, ಪಾಸ್ಪೋರ್ಟ್, ಪ್ಯಾನ್ ಎಕ್ಸೆಟ್ರಾ ಎಲ್ಲ ಬದಲಾಯಿಸೋದಕ್ಕೆ ನೀವು ಕೋರ್ಟಿಂದ ಒಂದು ಡಿಕ್ಲರೇಷನ್ ಸೂಟನ್ನು ಹಾಕ್ಕೊಳ್ಬೇಕಾಗತ್ತೆ. ಆ್ಯಂಡ್ ಡಿಕ್ಲರೇಷನ್ ಸೂಟಿಂದಾನೇ ನೀವು ಕೋರ್ಟ್ ಕಡೆಯಿಂದ ಡಿಕ್ಲೇರ್ ಮಾಡಿಸ್ಕೋಬೇಕಾಗತ್ತೆ ದ್ಯಾಟ್ ಇದೇ ವ್ಯಕ್ತಿ ಈ ರೀತಿ ಮಾಡ್ತಿರೋದು. ಒಂದೇನಂತಂದರೆ ಪ್ರಾಸೆಸ್ ಟೈಮ್ ಕನ್ಸ್ಯೂಮಿಂಗ್. ಸೊ ನಮಗೀಗ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಈ ಪ್ರಾಸೆಸ್ ಸಿವಿಲ್ ಸೂಟ್ಗೆ ಹೋಗ್ಬೇಕಂತ ಇಲ್ಲ. ನಿಮ್ಮ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಇದೆ, ಮಕ್ಕಳಿದ್ದಾರೆ, ಮೈನರ್ ಇದ್ದಾರೆ, ಅವರ ಹೆಸರು ಬದಲಾಯಿಸ್ಬೇಕಂತ ಇದ್ದೀರಿ, ದೆನ್ ಈಸಿಯಾಗಿ ಈ ಗೆಜೆಟ್ ಪಬ್ಲಿಕೇಶನ್ ಮುಖಾಂತರ ಹೋಗಬಹುದು. ಅಂಟಿಲ್ ಅಂಡ್ ಅನ್ಲೆಸ್ ಯು ಆರ್ ಅ ಗೌರ್ಮೆಂಟ್ ಎಂಪ್ಲಾಯ್ ಅಥವಾ ಆ ಎಲ್ಲ ಕಂಡೀಷನ್ಸ್ಗೆ ನೀವೆಲ್ಲಾದರೂ ಕೆಲಸ ಮಾಡ್ತಿರುವಂಥ ಸರ್ವಿಂಗ್ ಎಂಪ್ಲಾಯ್, ಸ್ಟೇಟ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸೆಟ್ರಾ, ದೆನ್ ನಿಮಗೆ ಸಿವಿಲ್ ಸೂಟ್ ಮ್ಯಾಂಡೇಟ್ರಿ ಆಗಿರುತ್ತೆ. ಡಿಕ್ಲರೇಷನ್ ಬೇಕೇ ಬೇಕಾಗತ್ತೆ. ರೆಸ್ಟ್ ನಿಮಗೆ ಗೆಜೆಟ್ ಪಬ್ಲಿಕೇಶನ್ ಇಂದ ಇದು ಇನಿಷಿಯಲ್ ಪ್ರಾಸೆಸ್. ಈ ಒಂದು ಇನಿಷಿಯಲ್ ಪ್ರಾಸೆಸ್ ಇಂದ ನಿಮ್ಮ ಕೆಲಸ ಆಗತ್ತೆ. ದೆನ್ ಲೇಟರ್ ಈಗ ಗೆಜೆಟ್ ಪಬ್ಲಿಕೇಶನ್ ಅಂತ ಹೇಳಿದ್ರೆ ಫಸ್ಟ್ ನಾವೇನು ಅಫಿಡವಿಟ್ ಮಾಡಿಸ್ತೀವಿ. ಅಫಿಡವಿಟ್ ಒಂದು ಸ್ಟ್ಯಾಂಪ್ ಪೇಪರ್ ಮೇಲೆ ಮಾಡಿ ನೋಟರೈಸ್ ಮಾಡಿಸ್ತೀವಿ. ದೆನ್ ಅದನ್ನ ನ್ಯೂಸ್ ಪೇಪರ್ಗೆ ಪಬ್ಲಿಕೇಶನ್ಗೆ ಕೊಡ್ತೀವಿ. ಲೀಡಿಂಗ್ ನ್ಯೂಸ್ ಪೇಪರ್ ಅಥವಾ ಯಾವುದೇ ನೀವು ಎಲ್ಲಿದ್ದೀರಿ ಅಲ್ಲಿನ ಲೋಕಲ್ ನ್ಯೂಸ್ ಪೇಪರ್, ಕನ್ನಡ ಮತ್ತು ಇಂಗ್ಲೀಷ್ನ ಸರ್ಕ್ಯುಲೇಷನ್ಗೆ ಬರುತ್ತೆ.
ದೆನ್ ಅದಾದ ನಂತರ ಗೆಜೆಟ್ ಪಬ್ಲಿಕೇಶನ್ಗೆ ಬರೋದಕ್ಕೆ ಇಟ್ ವಿಲ್ ಟೇಕ್ ಅರೌಂಡ್ 60 to 65 ಡೇಸ್. ಪ್ರತಿ ವಾರದ ಸ್ಯಾಟರ್ಡೇ ನಿಮಗೆ ಗೆಜೆಟ್ ಅಪ್ಡೇಟ್ ವರ್ಷನ್ ಬರುತ್ತೆ. ಅದರಲ್ಲಿ ನಿಮಗೆ ಅರೌಂಡ್ 60 to 65 ಡೇಸ್ ಅಲ್ಲಿ ನಮ್ಮ ಗೆಜೆಟ್ ಪಬ್ಲಿಕೇಶನ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಮುಂದೆ ಈಗ ಇದಾದ್ಮೇಲೆ ಅಫಿಡವಿಟ್ ಅಂತ ಹೇಳಿದ ತಕ್ಷಣ ಸುಮಾರು ಎಲ್ಲ ಸ್ಟೇಟ್ ಟು ಸ್ಟೇಟ್ ವೇರಿ ಆಗುತ್ತೆ. ಕರ್ನಾಟಕ ಅಂತ ಹೇಳಿದ್ರೆ 100 ರೂಪೀಸ್ ಸ್ಟ್ಯಾಂಪ್ ಪೇಪರ್ ಅಲ್ಲಿ ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಮಾಡಬೇಕು. ಬಟ್ ಡೆಲ್ಲಿ ಅಂತ ಹೇಳಿದ್ರೆ 10 ರೂಪೀಸ್ ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಆಗುತ್ತೆ. ಅಂಡ್ ಅದಾದ್ಮೇಲೆ ಅಟೆಸ್ಟೇಷನ್ ನೋಟ್ರಿ ಓತ್ ಕಮಿಷನರ್ ಯಾರಾದ್ರೂ ಇವರು ನಮಗೆ ಅಟೆಸ್ಟ್ ಮಾಡಿಕೊಡ್ಬೇಕು. ಅದರಲ್ಲಿ ತಂದೆ ತಾಯಿಯ ಸಿಗ್ನೇಚರ್ ಅಥವಾ ಗಾರ್ಜಿಯನ್ ರೆಪ್ರೆಸೆಂಟ್ ಮಾಡ್ತಿದೆ, ಗಾರ್ಜಿಯನ್ ಸಿಗ್ನೇಚರ್ ಮೈನರ್ ಆಗಿದ್ದಾಗ. ಮೇಜರ್ ವ್ಯಕ್ತಿನಿ ಅಂತ ಹೇಳಿದ್ರೆ ನಿಮ್ದೇ ಸಿಗ್ನೇಚರ್. ಅಂಡ್ ಅದಾದ್ಮೇಲೆ ಇಫ್ ಇನ್ ಕೇಸ್ ರಿಕ್ವೈರ್ಡ್ ಹೈ ಕಮಿಷನ್ ಎಕ್ಸೆಟ್ರಾ NRI ಸಿಟಿಸನ್ ಆ ಕಂಡೀಷನ್ಸ್ಗೆ ನಿಮಗೆ MSc ಸಿಗ್ನೇಚರ್ಸ್ ಕೂಡ ಬೇಕಿರುತ್ತೆ. ಹಳೆ ಹೆಸರು ಏನಿದೆ ನಿಮ್ದು ಅದಕ್ಕೆ ನೀವು ಚೇಂಜ್ ಮಾಡ್ಕೊಂಡು ಬರ್ಕೊಂಡಿರುವಂತ ಹೊಸ ಹೆಸರು ಏನು, ಅಂಡ್ ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಅಡ್ರೆಸ್ ಅಂಡ್ ಹೆಸರು ಚೇಂಜ್ ಮಾಡ್ತಿರೋದಕ್ಕೆ ಕಾರಣ ಏನು, ಇದಿಷ್ಟನ್ನು ಸಹ ನಾವು ಅಫಿಡವಿಟ್ ಅಲ್ಲಿ ಬರೆದಿರುವಂತ ಕಂಟೆಂಟ್ ಆಗಿರುತ್ತೆ ಇದು. ನೆಕ್ಸ್ಟ್ ಆ ಒಂದು ಅಫಿಡವಿಟ್ ನಾವು ಸೈನ್ ಮಾಡಿಸ್ಕೊಂಡಿದ ನಂತರ ನ್ಯೂಸ್ ಪೇಪರ್ ಪಬ್ಲಿಕೇಶನ್ ಅಲ್ಲಿ ನಿಮಗೆ ತಂದೆ ತಾಯಿ ಹೆಸರು, ನಿಮ್ಮ ಅಡ್ರೆಸ್ ಅನ್ನ ಹಾಕಿ ಅವರು ಅಡ್ವರ್ಟೈಸ್ ಅನ್ನ ಕೊಟ್ಟಿರ್ತಾರೆ. ಇವರು ತಮ್ಮ ಹೆಸರನ್ನ ಬದಲಾಯಿಸ್ತಿದ್ದಾರೆ ಅಂತ ಹೇಳಿ ಬಂದಿರುತ್ತೆ. ಅಂಡ್ ನೆನ್ಪಿರ್ಲಿ, ಆ ದಿನದ ನ್ಯೂಸ್ ಪೇಪರ್ ಅನ್ನ ನೀವು ಅಟ್ಲೀಸ್ಟ್ ಒಂದಷ್ಟು 5 ಕಾಪೀಸ್ ಆಫ್ ಇಂಗ್ಲಿಷ್ ಅಂಡ್ ಕನ್ನಡ ಏನ್ ಬರುತ್ತೆ ಅದನ್ನ ನೀವು ಒರಿಜಿನಲ್ ಕಾಪೀಸ್ ಅನ್ನ ಪ್ರಿಸರ್ವ್ ಮಾಡ್ಬೇಕಾಗತ್ತೆ. ಮುಂದಕ್ಕೂ ಸಹ ನಿಮ್ಗೆ ಒರಿಜಿನಲ್ ನ್ಯೂಸ್ ಪೇಪರ್ನ ಕಂಪ್ಲೀಟ್ ಕಾಪೀಸ್ ಬೇಕೇ ಬೇಕಾಗತ್ತೆ. ನೆಕ್ಸ್ಟ್ ಗೆಜೆಟ್ ಪಬ್ಲಿಕೇಶನ್ಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗತ್ತೆ. ಗೆಜೆಟ್ ಪಬ್ಲಿಕೇಶನ್ ನಾವಾಗೇನು ಸಹ ಅಪ್ಲೈ ಮಾಡ್ಕೋಬಹುದು, ಇಲ್ಲಂತಂದ್ರೆ ನೀವು ಅಡ್ವೊಕೇಟ್ಸ್ ಕಡೆಯಿಂದನೂ ಸಹ ಅಪ್ಲೈ ಮಾಡಿಸಬಹುದು. ಅದರಲ್ಲಿ ನೀವು ಸೈನ್ ಅಂಡರ್ಟೇಕಿಂಗ್ ಇರುತ್ತೆ, ನಿಮ್ಮ ಈ ಒಂದು ಅಫಿಡವಿಟ್ ಏನಿತ್ತು ಅದು ಕಾಪಿ ನೀವು ಕಳಿಸ್ಬೇಕಿರುತ್ತೆ. ಸೊ ಅದರ ಒಂದು ಜೊತೆ ಒಂದು CD ಪ್ರಿಂಟ್ ಮ್ಯಾಟರ್. ಸೊ ಅದಾದ್ಮೇಲೆ ನಿಮ್ಮ ಒಂದು 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಸೆಲ್ಫ್ ಅಟೆಸ್ಟೆಡ್ ಇರೋದು, ಫೋಟೋ ID ಕಾರ್ಡ್, ನಿಮ್ದು ಯಾವ್ದಾದ್ರು ಒಂದು ಆಧಾರ್ ಕಾರ್ಡ್ ಎಕ್ಸೆಟ್ರಾ. ಅಂಡ್ ಇದರ ಜೊತೆ ಒಂದು ರಿಕ್ವೆಸ್ಟ್ ಲೆಟರ್ ಅಂಡ್ ಫೀಸ್. ಇದಿಷ್ಟನ್ನ ನೀವಾಗೇ ಮಾಡಬಹುದು ಪ್ರಾಸೆಸ್, ಬಟ್ ಅದು ಹೆಕ್ಟಿಕ್ ಅನ್ಸುತ್ತೆ. ಸೊ ಯೂಶಲಿ ನೀವು ಅಡ್ವೊಕೇಟ್ ಕಡೆಯಿಂದ ಪ್ರೊಸೀಡ್ ಮಾಡ್ತೀರಿ ಗೆಜೆಟ್ ಪಬ್ಲಿಕೇಶನ್ ಅನ್ನ ಮಾಡಿಸೋದಕ್ಕೆ. ಕಂಪ್ಲೀಟ್ ಇಡೀ ಪ್ರಾಸೆಸ್ ನಿಮಗೆ ಅಡ್ವೊಕೇಟೇನೆ ಮಾಡ್ಕೊಡ್ತಾರೆ. ಸೊ ಈಗ ಇದಿಷ್ಟನ್ನ ಹಾಕಿ ನೀವು ನಿಮ್ಮ ಹೆಸರನ್ನ ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ ಮುಂದುವರಿಬಹುದು. ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಂತ ಹೇಳಿದ್ರೆ ನೀವು ಡೀಡ್ ಎಕ್ಸಿಕ್ಯೂಟ್ ಮಾಡಲೇಬೇಕು. ಕೋರ್ಟ್ ಕಡೆಯಿಂದ ನಿಮ್ಮ ಒಂದು ಪ್ರಾಸೆಸ್ ಅನ್ನೋದು ನಡೆಯುತ್ತೆ. ಸೊ ಅದಾದ್ಮೇಲೆ ನೀವು ಲೋಕಲ್ ನ್ಯೂಸ್ ಪೇಪರ್ ಗೆಜೆಟ್ ಪಬ್ಲಿಕೇಶನ್ ಅನ್ನೋದಿರುತ್ತೆ. ವಿಮೆನ್ ಎಂಪ್ಲಾಯೀಸ್ ಅಂತ ಹೇಳಿದ್ರೆ ಅಪಾಯಿಂಟಿಂಗ್ ಅಥಾರಿಟಿಗೆ ನಿಮ್ಮ ಮದುವೆ ಆಗಿದೆ ಅನ್ನೋದರ ಒಂದು ಫಾರ್ಮಲ್ ಇನ್ವಿಟೇಷನ್ ಅಥವಾ ಇಂಟಿಮೇಷನ್ ನೀವು ಮಾಡಿ ಅದನ್ನ ನಿಮ್ಮ ಹೆಸರನ್ನ ಬದಲಾಯಿಸಬೇಕಿರುತ್ತೆ. ಡಿವೋರ್ಸ್ ಸೆಪರೇಷನ್ ಅಂತ ಹೇಳಿದ್ರೆ ನೀವು ಮತ್ತೆ ಹಿಂದೆ ನಿಮ್ಮ ಹೆಸರಿಗೆ ಹೋಗಬೇಕು, ಹಿಂದಿನ ಹೆಸರಿಗೆ, ಅದನ್ನು ಸಹ ನೀವು ಇಂಟಿಮೇಟ್ ಮಾಡಬೇಕಿರುತ್ತೆ. ಇದು ಸ್ಪೆಷಲ್ ಕಂಡೀಷನ್ ಸೆಂಟ್ರಲ್ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಎಕ್ಸೆಟ್ರಾ ಇವರಿಗೆ. ಹೆಸರು ಚೇಂಜ್ ಅಂತಂದ್ರೆ ಧರ್ಮ ಬದಲಾಯಿಸ್ದಂಗೆ ಅಲ್ಲ. ಇದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತಂದ್ರೆ ಸುಮಾರು ಜನ ನಾವೀಗ ರಿಲಿಜಿಯನ್ ಚೇಂಜ್ ಮಾಡ್ಕೊಳ್ತಿದೀವಿ ಎಕ್ಸೆಟ್ರಾ ಅಂತಾನು ಹೆಸರನ್ನ ಬದಲಾಯಿಸ್ಕೊಳ್ತಾರೆ. ಬಟ್ ನೀವು ಹೆಸರು ಬದಲಾಯಿಸಿದ ತಕ್ಷಣ ಅದು ನಿಮ್ ಧರ್ಮ ಬದಲಾಗೋಯ್ತು, ಮನೀಶ್ ಕುಮಾರ್ ಇಂದ ಸಲೀಂ ಖಾನ್ ಆದೆ ಅಂತಂದ್ರೆ ಧರ್ಮ ಬದಲಾಯ್ತು ಅಂತಲ್ಲ. ಅದರದೊಂದು ಸ್ಪೆಸಿಫಿಕ್ ಲೈನ್ ಅನ್ನ ನೀವು ಅಂಡರ್ಟೇಕಿಂಗ್ ತಗೊಳ್ಬೇಕಾಗತ್ತೆ. ದಟ್ ನಾನು ನನ್ನ ರಿಲಿಜಿಯನ್ ಚೇಂಜ್ ಮಾಡ್ತಾ ಇಲ್ಲ, ನಾನು ರಿಲಿಜಿಯನ್ ಚೇಂಜ್ ಮಾಡ್ತಿದ್ದೀನಿ, ಹಾಗಾಗಿ ಈ ಕಾರಣಕ್ಕೆ ನನ್ನ ಹೆಸರು ಇದಾಗತ್ತೆ. ಸೊ ಏನಿದೆ ಅದನ್ನ ಇಫ್ ಇನ್ ಕೇಸ್ ನೀವು ರಿಲಿಜಿಯನ್ ಚೇಂಜ್ ಮಾಡ್ತಾ ಇಲ್ಲ ದೆನ್ ಅದನ್ನ ಸ್ಪೆಸಿಫೈ ಮಾಡ್ಬೇಕಿರತ್ತೆ. ಈ ರೀತಿ ಹೆಸರಿಗೆ ಮೂವ್ ಆಗ್ತಿದೀವಿ ಅಂತ ಹೇಳಿದ್ರೆ. ಇಲ್ಲ ನಿಮ್ಮ ಪ್ರಾಸೆಸ್ ಏನಿದೆ ಅದು ರಿಲಿಜಿಯನ್ ನ ಒಂದು ರಿಲೇಟೆಡ್ ಏನೇ ಇದೆ ದೆನ್ ರಿಲಿಜಿಯನ್ ಬದಲಾಯಿಸ್ತಿರೋದೇನೆ ಕಾರಣ ಆಗಿರುತ್ತೆ. ಈ ಗೆಜೆಟ್ ಅಂತ ಹೇಳಿದ್ರೆ ಅದನ್ನ ಹೇಗ್ ಚೆಕ್ ಮಾಡ್ಕೊಳ್ಳೋದು, ಅಗೇನ್ ಈ ಪ್ರಾಸೆಸ್ ಎಲ್ಲ ಮುಗಿದ್ಮೇಲೆನು ಈ ಗೆಜೆಟ್ ಅಲ್ಲಿ ನಂದು ಯಾವಾಗ ಬಂತು ಅಂತ, ನನ್ನ ಹೆಸರು ಯಾವಾಗ ಚೇಂಜ್ ಆಯ್ತು ಅಪ್ಡೇಟ್ ಆಯ್ತು ಅನ್ನೋದು ನನಗೆ ಹೇಗೆ ತಿಳಿಯುತ್ತೆ, ಇದು ಸುಮಾರು ಜನ ಮಿಸ್ ಮಾಡ್ಕೊಳ್ತಾರೆ. ಸೊ ಈ ಗೆಜೆಟ್.nic.in ಇದು ವೆಬ್ಸೈಟ್, ಇದರಲ್ಲಿ ನಿಮಗೆ ಪ್ರತಿ ಸ್ಯಾಟರ್ಡೆ ಡಿಜಿಟಲಿ ಪಬ್ಲಿಷ್ ಆಗತ್ತೆ ಗೆಜೆಟ್ ನ ಒಂದು ನೋಟಿಫಿಕೇಶನ್. ಸೊ ಅದರಲ್ಲಿ ನೀವು ಏನು ಸರ್ಚ್ ಗೆಜೆಟ್ ನ ಕ್ಲಿಕ್ ಮಾಡಿ, ಅದಾದ್ಮೇಲೆ ವೀಕ್ಲಿ ಗೆಜೆಟ್ ಪಾರ್ಟ್ 4 ಅಲ್ಲಿ ಸೆಲೆಕ್ಟ್ ಮಾಡಿ ಡೇಟ್ ಏನಿದೆ ನಿಮ್ದು ಅದನ್ನ ಚೆಕ್ ಮಾಡಿ, ಸ್ಟ್ಯಾಂಡರ್ಡ್ ರಿಪೋರ್ಟ್ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಗೆಜೆಟ್ ಅಲ್ಲಿ ಬಂದಿರುವ ಹೆಸರು. ಬಟ್ ಈ ಪ್ರಾಸೆಸ್ ನಿಮಗೆ 60 to 65 ಡೇಸ್ ಅಲ್ಲಿ ಬರುವಂಥದ್ದು. ಸೊ ಹಾಗಾಗಿ ಅಟ್ಲೀಸ್ಟ್ 2 ತಿಂಗಳು ಹಿಡಿಯುತ್ತೆ. ಇವತ್ತು ನೀವು ಆಗಿದೆ ನಿಮ್ಮ ಹೆಸರು ಗೆಜೆಟ್ಗೆ ಕೊಟ್ಟಿದ್ದೀರಿ ಅಂತಂದ್ರೆ ಆಫ್ಟರ್ ದ 60 ಡೇಸ್ ನೀವು ಅದನ್ನ ಚೆಕ್ ಮಾಡ್ಕೋಬಹುದು. ಹಿಂದಿನ ಗೆಜೆಟ್ ಮುಂದಿನ ಗೆಜೆಟ್ ಆ ಒಂದು ಪ್ರಾಸೆಸ್ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಪೇಜ್ ಲಾಸ್ಟ್ ಪೇಜ್ ಎಲ್ಲಾನು ಸಹ ಅದನ್ನ ಚೆಕ್ ಮಾಡಿಕೊಂಡು ನೀವು ನಿಮ್ಮ ಗೆಜೆಟ್ ಏನಿದೆ ಅದನ್ನ ಪಬ್ಲಿಷ್ ಆಗಿರೋದು ಡೌನ್ಲೋಡ್ ಮಾಡ್ಕೋಬಹುದು.
ಪಬ್ಲಿಕೇಶನ್ ಆದ ಮೇಲೆ ನೀವು ಮಾಡ್ಕೋಬೇಕಾಗಿರೋದು ಇವೆಲ್ಲದ್ರಲ್ಲೂ ಸಹ ಅಪ್ಡೇಟ್ ಅದು ಆಟೋಮೆಟಿಕಲಿ ಅಪ್ಡೇಟ್ ಆಗೋದಲ್ಲ. ನನ್ನ ಹೆಸರು ಚೇಂಜ್ ಆಗೋಯ್ತು, ನಾನು ಗೆಜೆಟ್ ಕೊಟ್ಟೆ ಅಂದ್ರೆ ಆಟೋಮೆಟಿಕ್ಲಿ ಚೇಂಜ್ ಆಗತ್ತಾ? ಡೆಫಿನೆಟ್ಲಿ ನೋ. ನೀವಾಗೇನೆ ಪ್ರತಿಯೊಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಎಲ್ಲ ಕಡೆನೂ ಸಹ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಇದೆಲ್ಲದಕ್ಕೂ ನೀವಾಗೇನೆ ಅಪ್ಲಿಕೇಶನ್ ಅನ್ನ ಕೊಟ್ಟು ನಿಮ್ಮ ಹೆಸರನ್ನ ಬದಲಾಯಿಸಬೇಕು. ಮಕ್ಕಳು ಅಂತ ಹೇಳಿದಾಗ ಮಕ್ಕಳ ಹೆಸರನ್ನ ಬದಲಾಯಿಸ್ತಿದ್ದೀರಿ ಅಂತ ಹೇಳಿದ್ರೆ ನೀವಾಗೇನೆ ಮುನ್ಸಿಪಲ್ ಆಫೀಸ್ಗೆ ಹೋಗಿ ಆ ಗೆಜೆಟ್ ಮತ್ತೆ ನ್ಯೂಸ್ ಪೇಪರ್ ಪಬ್ಲಿಕೇಶನ್ ಅನ್ನ ಕೊಟ್ಟು ಬರ್ತ್ ಸರ್ಟಿಫಿಕೇಟ್ ಕೂಡ ಸಹ ಚೇಂಜ್ ಮಾಡಿಸ್ಕೊಳ್ಬೇಕಾಗತ್ತೆ. ಬಿಕಾಸ್ ಸ್ಕೂಲಿಗೆ ಅಡ್ಮಿಷನ್ ಮಾಡೋದಕ್ಕಾಗಿರಬಹುದು, ಪ್ರತಿಯೊಂದಕ್ಕೂ ಸಹ ನೀವಾಗೇನೆ ಮಾಡಿಸ್ಬೇಕು. ಜಸ್ಟ್ ಬಿಕಾಸ್ ನೀವು ಎಲ್ಲ ಕಡೆ ಗೆಜೆಟ್ ಆಗೋಯ್ತು ಅಂತಂದ್ರೆ ಎಲ್ಲ ಕಡೆ ತಾನಾಗೆ ಅಪ್ಡೇಟ್ ಆಗತ್ತೆ ಅಂತ ಇಲ್ಲ. ಸೊ ಇದು ನಿಮಗೆ ನೀವು ಮಾಡಿಸ್ಕೋಬೇಕಾಗಿರೋದು. ಕೆಲವು ಕಂಡೀಷನ್ಸ್ ಅಲ್ಲಿ ಆಧಾರ್ ಕಾರ್ಡ್ನ ಎಡಿಟ್ ಎಕ್ಸೆಟ್ರಾ, ಫೋಟೋ, ಅಡ್ರೆಸ್ ಅಂತ ಹೇಳಿ ನೀವು ಆಲ್ರೆಡಿ ಮಾಡಿಸ್ಬಿಟ್ಟಿರ್ತೀರಿ. ಸೊ ಒಂದು 3 ಕರೆಕ್ಷನ್ಸ್ನ ಮೇಲೆ ನಾವು ತಗೊಳ್ಳಲ್ಲ ಅಂತ ಹೇಳಿ ಕೂಡ ಹೇಳ್ತಾರೆ. ಸೊ ಆ ಟೈಮಲ್ಲಿ ನೀವು ಸಿವಿಲ್ ಸೂಟ್ಗೇನು ಸಹ ಪ್ರೊಸೀಡ್ ಆಗಬೇಕಿರುತ್ತೆ. ವೇರ್ ಬೈ ನೀವು ಬೇರೆಲ್ಲರನ್ನೂ ಸಹ ಪಾರ್ಟಿ ಮಾಡ್ಕೊಳ್ತೀರಿ ನಿಮ್ಮ ಸಿವಿಲ್ ಸೂಟಲ್ಲಿ. ಆ್ಯಂಡ್ ಆಧಾರ್ ಆಗಿರ್ಬೋದು, ಪ್ಯಾನ್ ಆಗಿರಬಹುದು, ಎಲ್ಲ ಏನು ಅಥಾರಿಟೀಸ್ನ ನೀವು ಪಾರ್ಟಿ ಮಾಡಿ ಅವರು ನಿಮಗೆ ಓಕೆ ನಮಗೆ ನಿಮ್ಮ ಹೆಸರು ಬದಲಾಯಿಸೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದಾಗ ಆ ಕೇಸ್ ನಡೆಸಿ ನಾವು ನಿಮ್ಮ ಹೆಸರನ್ನ ಬದಲಾಯಿಸೋ ರೀತಿ ಡಿಕ್ಲರೇಷನ್ ಸೂಟ್ ಅನ್ನೋದು ಪಾಸ್ ಆಗುತ್ತೆ. ಡಿಕ್ಲರೇಷನ್ ಸೂಟ್ ಅನ್ನ ಫೈಲ್ ಮಾಡಿಕೊಂಡು ಡಿಕ್ಲೇರ್ ಮಾಡಿಸ್ಕೋಬೇಕಾಗತ್ತೆ, ಇದು ನನ್ನ ಹೆಸರು. ಬಟ್ ಒಂದು ವಿಷಯ ನೆನಪಿರ್ಲಿ, ಗೆಜೆಟ್ ಗಾಗಿ ಪಬ್ಲಿಷ್ ಆಗೋಯ್ತು, ನ್ಯೂಸ್ ಪೇಪರ್ ಪಬ್ಲಿಷ್ ಆಗೋಯ್ತು ಅಂತ ಹೇಳಿದ ತಕ್ಷಣ ಆಟೋಮೆಟಿಕ್ಲಿ ಎಲ್ಲ ಕಡೆ ನಿಮ್ಮ ಹೆಸರು ಬದಲಾಗತ್ತೆ ಅಂತ ಇಲ್ಲ. ನೀವಾಗೇನೆ ಮಾಡಿಸ್ಕೋಬೇಕಾಗತ್ತೆ ಪ್ರತಿಯೊಂದು ಆಫೀಸ್ನ ವಿಸಿಟ್ ಮಾಡಿ. ಮೈನರ್ ಹೆಸರು ಚೇಂಜ್ ಮಾಡಿಸ್ತಿರೋದು ಅಂತ ಹೇಳಿದ್ರೆ ತಂದೆ ತಾಯಿನೇ ರೆಪ್ರೆಸೆಂಟ್ ಮಾಡೋದು. ತಂದೆ ತಾಯಿ ಅವರ ಆಧಾರ್ ಕಾರ್ಡ್ ಆಗತ್ತೆ, ಅವರ ಒಂದು ಫೋಟೋನೂ ಸಹ ಬರುತ್ತೆ, ಅವರ ಅದು ಫೋಟೋ ಬೇಕಾಗತ್ತೆ. ಆ್ಯಂಡ್ ಅದರ ಜೊತೆಗೆ ನೀವು ಈ ಒಂದು ಡಿಕ್ಲರೇಷನ್ ಫೀಸ್ ನಿಮಗೆ ವೇರಿ ಆಗ್ತಾ ಇರುತ್ತೆ. ಸೊ ಅದನ್ನ ಡಿಕ್ಲರೇಷನ್ ಅನ್ನ ನಾವು ಗೆಜೆಟ್ ಪಬ್ಲಿಕೇಶನ್ ಇಂದ ಮಾಡಿಸ್ಕೋಬಹುದು. ಹೆಸರು ಚೇಂಜ್ ಆ್ಯಂಡ್ ಹೆಸರಲ್ಲಿ ಕರೆಕ್ಷನ್ ಮಾಡಿಸೋದು 2 ಬೇರೆ ವಿಷಯ. ಆ್ಯಂಡ್ ಈಗ ಹೆಸರು ಚೇಂಜ್ ಅಂತ ಹೇಳಿದ್ರೆ ಕಂಪ್ಲೀಟ್ ನಾನು ಐಡೆಂಟಿಟಿ ಚೇಂಜ್ ರೀತಿ ಹೋಗ್ತಿದ್ದೀನಿ. ದೆನ್ ಸ್ಪೆಷಲಿ ಕರ್ನಾಟಕ ಅಂತ ಹೇಳುವಾಗ ನಿಮಗೆ ಸಿವಿಲ್ ಸೂಟ್ ಫೈಲ್ ಮಾಡಿ ಅನ್ನೋದು ಮ್ಯಾಂಡೇಟ್ರಿ ಅನ್ನೋ ರೀತಿನೇ ಹೇಳ್ತಾರೆ. ದ್ಯಾಟ್ ವಿಲ್ ಆಲ್ಸೋ ಡಿಪೆಂಡ್ ದ್ಯಾಟ್ ನಿಮ್ಮ ಹೆಸರಲ್ಲಿ ಎಷ್ಟು ಡಾಕ್ಯುಮೆಂಟ್ಸ್ ಇದೆ. ಬಿಕಾಸ್ ಆ ಡಾಕ್ಯುಮೆಂಟ್ಸ್ ಮೇಲೆ ಕೂಡ ಸಹ ನೀವು ಸಿವಿಲ್ ಸೂಟ್ ಕಡೆಗೇನೆ ಹೋಗ್ಬೇಕಾಗತ್ತೆ. ಬಟ್ ಹೆಸರನ್ನ ಮೈನರ್ ಕರೆಕ್ಷನ್ಸ್ ಎಕ್ಸೆಟ್ರಾ ಅಂತ ಹೇಳಿದಾಗ ನಾವು ನಮ್ಮ ನಾರ್ಮಲ್ ಅಫಿಡವಿಟ್, ಗೆಜೆಟ್ ಇದರ ಒಂದು ಪ್ರೊಸೀಜರ್ ಅಲ್ಲಿ ಮಾಡ್ಕೋಬಹುದು. ಸೊ ಇದೆರಡೂ ಸಹ ಬೇರೆ ಬೇರೆ ಪ್ರೊಸೀಜರ್ ಅನ್ನ ಕೇಳುತ್ತೆ. ಅಂಡ್ ನೀವು ಏನ್ ಮಾಡಿಸ್ತಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇನಿಷಿಯಲ್ ನಿಮ್ಮ ಪ್ರೊಸೀಜರ್ ಇರೋದೇನೆ ಅಫಿಡವಿಟ್, ನ್ಯೂಸ್ ಪೇಪರ್ ಪಬ್ಲಿಕೇಶನ್ ಅಂಡ್ ಗೆಜೆಟ್ ಮಾಡಿಸಿ ನಿಮ್ಮ ಹೆಸರನ್ನ ಬದಲಾಯಿಸುವಂಥದ್ದು. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಯಾವುದೇ ಒಂದು ರೀತಿ ಹೆಸರು ಬದಲಾಯಿಸಬೇಕು ದೆನ್ ನೀವು ಯಾವುದೇ ನಿಮ್ಮ ನಿಯರ್ ಬೈ ಇರುವಂಥ ಅಡ್ವೊಕೇಟ್ಸ್ನ ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ಅವ್ರು ನಿಮಗೆ ಇದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಸ್ಯಾಂಪಲ್ ಆಫ್ ಫಾರ್ಮ್ಯಾಟ್ ಏನು ಹೇಗೆ ನೇಮ್ ಚೇಂಜ್ ಅಫಿಡವಿಟ್ ಫಾರ್ಮ್ಯಾಟ್ ಇರುತ್ತೆ ಬೇಕು ಅನ್ನೋದಾದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನ ಫಾಲೋ ಮಾಡಬಹುದು. ಅಲ್ಲಿ ನಿಮಗೆ ನೇಮ್ ಚೇಂಜ್ ಫಾರ್ಮ್ಯಾಟ್ ಕೂಡ ಸಹ ಸಿಗುತ್ತೆ. ಸೊ ಮುಂದಿನ ವಿಡಿಯೋಲಿ ಕಂಪನಿ ಅಥವಾ LLPಗೆ ಹೆಸರು ಹೇಗೆ ಬದಲಾಯಿಸೋದು, ಹೇಗೆ ಚೇಂಜ್ ಮಾಡೋದು ಇದನ್ನ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ಅರ್ಥ ಆಗಿದೆ, ನಿಮಗೆ ಯೂಸ್ಫುಲ್ ಆಗಿದೆ, ದೆನ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಇನ್ನಷ್ಟು ಲೀಗಲ್ ಅಪ್ಡೇಟ್ಸ್ ನಿಮಗೆ ಸಿಗ್ತಿರುತ್ತೆ. ಆ್ಯಂಡ್ ಹಾಗೇನೆ ಸ್ವಾತಿ ಲಾ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ವೆರಿ ಮಚ್.